ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಕಿಚನಲ್ಲಿ ಕೆಲವೊಂದು ಐಟಮ್ ಆ್ಯಡ್ ಆನ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಆ್ಯಂಡ್ ಕೆಲವೊಂದು ಐಟಮ್ನ ಬುಕ್ ಕೂಡ ಮಾಡಿದ್ದೀನಿ, ಅದು ಇನ್ನೂ ಡೆಲಿವರಿ ಆಗಿಲ್ಲ. ಸೊ ಡೆಲಿವರಿ ಆದಾಗ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಬುಕ್ ಮಾಡಿದ್ದೀನಿ ಅಂತ. ಆ್ಯಂಡ್ ಅಂದರೆ ಅಷ್ಟೊಂದೇನು ಫ್ಯಾನ್ಸಿ ಆಗಿಲ್ಲ, ಬಟ್ ನೆಸೆಸಿಟಿ ಇರೋದನ್ನ ಕೆಲವೊಂದು ಆ್ಯಡ್ ಆನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇದೊಂದು ಗ್ರೀನರಿ ಇರಲಿ ಅಂತ ಹೇಳಿ ಮನಿ ಪ್ಲ್ಯಾಂಟ್ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿಗೆ ಬೇಕಾಗಿರೋ ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ತೊಗೊಬಂದಿದ್ದೆ, ಅದನ್ನೆಲ್ಲ ಇವಾಗ ಅರೇಂಜ್ ಮಾಡಿ ಇಟ್ಕೋತಾ ಇದ್ದೀನಿ. ಆ್ಯಂಡ್ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲನೂ ಒಂದು ಸ್ವಲ್ಪ ಬೇಗನೆ ತಂದಿಟ್ಕೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ಏನು ನಾವು ಮೀಲ್ ಪ್ರಿಪೇರ್ ಮಾಡ್ತೀವಿ ಅನ್ನೋದು ಕೂಡ ನಾವು ಪ್ರಿಪೇರ್ ಮಾಡಿ ಇಟ್ಕೊಬೇಕಾಗಿರುತ್ತೆ. ಇಲ್ಲಾಂದರೆ ಮಾರ್ನಿಂಗ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಇವಾಗೆಲ್ಲ ಒಂದು ಸ್ವಲ್ಪ ಬೇಗನೆ ಎಲ್ಲ ಫಿನಿಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ಇಲ್ಲಿ ನಾನು ಮಕ್ಕಳಿಗೆ ಪಾಪ್ಕಾರ್ನ್ ರೆಡಿ ಮಾಡ್ಕೋತಾ ಇದ್ದೀನಿ. ಇದೇನಂದರೆ ಆನ್ಲೈನಲ್ಲಿ ಕಾರ್ನ್ ಸಿಕ್ಬಿಡುತ್ತೆ, ಡ್ರೈಡ್ ಕಾರ್ನು. ಅದನ್ನು ತೊಗೊಬಂದು ಈ ಥರ ಆಯಿಲಲ್ಲಿ ಒಂದು ಸ್ವಲ್ಪ ಖಾರ ಪೌಡ್ರು ಮತ್ತು ಸಾಲ್ಟ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಾಪ್ಕಾರ್ನ್ ರೆಡಿ ಆಗುತ್ತೆ. ಯೂಶ್ವಲ್ ಆಗಿ ಈವ್ನಿಂಗ್ ಅವ್ರು ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರೆ. ಸೊ ಆ ಟೈಮಲ್ಲಿ ಕೆಲವೊಂದು ಸಲ, ಯಾವತ್ತು ಡೈಲಿ ಇದೆ ಪಾಪ್ಕಾರ್ನ್ ಕೊಡೋದಿಲ್ಲ, ಯಾವಾಗಾದರೂ ಒಂದು ಸಲ ಈ ಥರ ಪಾಪ್ಕಾರ್ನ್ ಕೂಡ ಮಾಡಿ ಕೊಡ್ತೀನಿ. ಇವನ್ ನಾನು ಅಷ್ಟೇ ಈವ್ನಿಂಗ್ ಟೀನ ಕಟ್ ಆಫ್ ಮಾಡಿದ್ದೀನಿ. ಬಟ್ ಕುಡಿದ್ರೆ ಕೂಡ ಕೆಲವೊಂದು ಸಲ ತಲೆನೋವೆಲ್ಲ ಆಗುತ್ತೆ ಅಂತ ಹೇಳಿ ಬ್ಲ್ಯಾಕ್ ಟೀ ಅಥವಾ ಗ್ರೀನ್ ಟೀ, ಅದು ವಿದೌಟ್ ಶುಗರ್ ಕುಡಿತೀನಿ. ದೆನ್ ಚಿಕನಲ್ಲಿ ಇವತ್ತು ಲೆಮನ್ ಚಿಕನ್ ಮಾಡೋಣ ಅಂತ ಹೇಳಿ ಅದಕ್ಕೆ ಈ ಚಿಕ್ಕ ಚಿಕ್ಕ ಆನಿಯನ್ ಬರುತ್ತಲ್ಲ, ಸೊ ಅದನ್ನು ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ಇವಾಗ ಅದನ್ನೆಲ್ಲ ನಾನು ಪೀಲ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಏನು ಕಷ್ಟ ಅಂದರೆ ಇದನ್ನ ಸಿಪ್ಪೆ ತೆಗೆದಷ್ಟು ಮುಗಿಯೋದಿಲ್ಲ ಆ್ಯಕ್ಚುಲಿ. ಸೊ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಅದನ್ನೇ ಕೆಲಸಕ್ಕೆ ಕೂತಿದ್ದೀನಿ, ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ನನಗೆ ಆ್ಯಕ್ಚುಲಿ ಈ ಲೆಮನ್ ಚಿಕನಿಗೆ ಒಂದು ಸ್ವಲ್ಪ ಗಾರ್ಲಿಕ್ ಜಾಸ್ತಿ ಹಾಕಿ ಮಾಡ್ತೇನೆ ನಾನು. ಅದು ತುಂಬ ಇಷ್ಟ. ಅಂದರೆ ನಾರ್ಮಲಾಗಿ ನಾವು ಪುಳಿ ಮುಂಚಿ ಜಾಸ್ತಿ ಮಾಡ್ತೀವಿ ಚಿಕನಲ್ಲಿ, ಈ ಥರ ಮಾಡಿದಾಗ ನನಗೆ ಇದೊಂದು ಸ್ವಲ್ಪ ಇಷ್ಟ ಆಗುತ್ತೆ. ಆ್ಯಂಡ್ ಖಾರ ಕೂಡ ಒಂದು ಸ್ವಲ್ಪ ಕಮ್ಮಿ ಹಾಕಿ ಮಾಡ್ತೀನಿ. ಸೊ ಹಾಗಾಗಿ ಮಕ್ಕಳು ಕೂಡ ಒಂದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅಂತ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಜಿಂಜರ್, ಗಾರ್ಲಿಕ್ಕು, ದೆನ್ ಗ್ರೀನ್ ಚಿಲ್ಲೀಸ್, ದೆನ್ ಕೊರಿಯಾಂಡರ್ ಲೀವ್ಸು, ದೆನ್ ಲಿಂಬೆಹಣ್ಣು, ಇದನ್ನೆಲ್ಲ ನಾನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಸಾಸಿವೆ, ದೆನ್ ಕರಿಬೇವು ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಸೊ ಅದು ಫ್ಲೇವರ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ದೆನ್ ಜಿಂಜರ್, ಗಾರ್ಲಿಕ್ಕು ಅದೆಲ್ಲ ಹಾಕಿ ಗ್ರೀನ್ ಚಿಲ್ಲೀಸ್ ಇದನ್ನೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋದು. ದೆನ್ ಆವಾಗಲೇ ನಾನು ಪೀಲ್ ಮಾಡಿ ಇಟ್ಕೊಂಡಿದ್ದೆಲ್ಲ ಆನಿಯನ್ನು, ಅದನ್ನು ಕೂಡ ಹಾಕ್ಸ್ಕೊಂಡು, ಅದನ್ನ ಆ್ಯಕ್ಚುಲಿ ತುಂಬ ಹಾಕ್ತೀನಿ. ಸೊ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಜಾಸ್ತಿ ಹಾಕ್ಕೊಂಡು ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇವಾಗ ಅದೇ ಒಗ್ಗರಣೆಗೆ ಚಿಕನ್ ಸೇರಿಸ್ಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ದೆನ್ ಸಾಲ್ಟ್ ಎಲ್ಲ ಸೇರಿಸ್ಕೊಂಡು ಇದನ್ನ ಸ್ವಲ್ಪ ಒಗ್ಗರಣೆಯಲ್ಲೇ ಹಾಗೆ ಬೇಯೋದಕ್ಕೆ ಬಿಡಬೇಕು.
ಚಿಕನ್ ಚೆನ್ನಾಗಿ ಬೆಂದ ನಂತರ ಇವಾಗ ನಾವು ಅದಕ್ಕೆ ಚಿಕನ್ ಮಸಾಲೆ ಸೇರಿಸ್ಕೋಬೇಕು. ನಿಮಗೆ ಎಷ್ಟು ಖಾರ ಬೇಕೋ ಆ ಥರ ನೋಡಿಕೊಂಡು ನಾನಿಲ್ಲಿ ಒಂದು 3 ಸ್ಪೂನಷ್ಟು ಚಿಕನ್ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಕಾರ್ನ್ಫ್ಲೋರ್ ಇದೆಲ್ಲ, ಅದನ್ನ ಒಂದು ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಅದರ ಗ್ರೇವಿ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ಆ್ಯಂಡ್ ಅದು ನಾವು ರೆಸ್ಟೋರೆಂಟಲ್ಲಿ ಯಾವ ಥರ ತಿಂತೀವಿ ಅದೇ ಥರ ಸಿಗುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಇದಕ್ಕೆ ಲೆಮನ್ನ ಸ್ಕ್ವೀಸ್ ಮಾಡಿಕೊಂಡ್ರೆ ಲೆಮನ್ ಚಿಕನ್ ರೆಡಿ ಆಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಿಂಪಲ್ಲಾಗಿ ಆ್ಯಂಡ್ ತುಂಬ ಟೇಸ್ಟಿಯಾಗಿ ನಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಸಿಗುತ್ತೆ ಅದೇ ಥರ ಲೆಮನ್ ಚಿಕನ್ ರೆಡಿ ಆಗುತ್ತೆ. ಆ್ಯಂಡ್ ನಾನು ಇದ್ರ ಜೊತೆಗೆ ಬಂದು ಚಿಕನ್ ಪುಳಿ ಮುಂಚಿ ಕೂಡ ಮಾಡಿದ್ದೆ. ಬಟ್ ನಾನು ಅದನ್ನ ರೆಸಿಪಿ ಯಾವುದು ಶೂಟ್ ಮಾಡ್ಕೊಂಡಿಲ್ಲ ಬಿಕಾಸ್ ನಾನು ಆಲ್ಮೋಸ್ಟ್ ಎವ್ರಿ ಟೈಮ್ ಇದನ್ನೇ ಮಾಡೋದು ಆ್ಯಂಡ್ ತುಂಬ ಸಲ ಶೇರ್ ಮಾಡಿದ್ದೀನಿ, ಹಾಗಾಗಿ ಯಾವುದು ಶೇರ್ ಮಾಡಿಲ್ಲ. ಸೊ ಇದ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ರೈಸ್ ಜೊತೆ ಆ್ಯಂಡ್ ಚಪಾತಿ ಜೊತೆ ಇದು ಚೆನ್ನಾಗಿರುತ್ತೆ, ಅಥವಾ ರೊಟ್ಟಿ ಜೊತೆ ಕೂಡ, ಅಥವಾ ನೀರು ದೋಸೆ ಇದ್ರ ಜೊತೆಗೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಒಂದೇ ಥರ ಚಿಕನ್ ತಿಂದು ಒಂದು ಸ್ವಲ್ಪ ಬೇಜಾರಾಗಿದೆ ಅಂತಂದರೆ ಇದನ್ನ ಟ್ರೈ ಮಾಡಬಹುದು. ಆ್ಯಂಡ್ ಇದನ್ನ ಸ್ವಲ್ಪ ಪೆಪ್ಪರ್ ಕೂಡ ಹಾಕ್ಕೊಂಡು ಆ ಥರ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಮಕ್ಕಳಿರೋ ಕಾರಣ ಪೆಪ್ಪರೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ, ಹಾಗೆ ಸಿಂಪಲ್ಲಾಗಿ ಮಾಡಿದ್ದೆ. ಬಟ್ ಈ ಥರ ಸಿಂಪಲ್ಲಾಗಿ ಮಾಡಿದರೆ ಕೂಡ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಆ್ಯಂಡ್ ನನ್ನೆಲ್ಲ ಲಾಗ್ಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಆ್ಯಂಡ್ ಟೇಕ್ ಕೇರ್.